ನರೇಂದ್ರ ಮೋದಿಗೆ ಬಿಗ್ ಶಾಕ್ ಎದುರಾಗಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಗೆ ಬಿಗ್ ಶಾಕ್ ಎದುರಾಗಿರುವಂತಹದ್ದು. ಹಾಗಾದ್ರೆ ನರೇಂದ್ರ ಮೋದಿಗೆ ಎದುರಾದ ಶಾಕ್ ಯಾವುದು? ಕಣ್ಣೀರಿನೊಂದಿಗೆ ಡ್ಯಾನ್ಸ್ ಮಾಡಲು ಸಾಧ್ಯವಿಲ್ಲ. ಮೋದಿ ಸ್ವಾಗತಕ್ಕೆ ಒಲ್ಲೆ ಎಂದ ಕುಕಿ ಸಮುದಾಯ. ನಮ್ಮ ಶೋಕ ಇನ್ನೂ ಮುಗಿದಿಲ್ಲ, ನಮ್ಮ ಕಣ್ಣೀರು ಇನ್ನೂ ಒಣಗಿಲ್ಲ, ನಮ್ಮ ಗಾಯಗಳು ವಾಸಿಯಾಗಿಲ್ಲ, ನಾವು ಸಂತೋಷದಿಂದ ನೃತ್ಯ ಮಾಡೋದಕ್ಕೆ ಸಾಧ್ಯವಿಲ್ಲ. ಮೋದಿ ಸ್ವಾಗತಕ್ಕೆ ಕುಕಿ ಸಮುದಾಯದ ವಿರೋಧ. ಅದಕ್ಕೆ ಅದರದೇ ಆದ ಕಾರಣಗಳಿದ್ದಾವೆ. ನರೇಂದ್ರ ಮೋದಿ ಮಣಿಪುರಕ್ಕೆ ಹೋದಾಗ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಕುಕಿ ಸಮುದಾಯಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅನ್ನೋದನ್ನ ನೀವು ಹುಡುಕುವುದಾದರೆ, ವೀರೇಂದ್ರ ಸಿಂಗ್ ಮೂಗಿನ ನೇರಕ್ಕೆ ಮಣಿಪುರದಲ್ಲಿ ಹಾಡ ಹಗಲೇ ಕುಕಿ ಸಮುದಾಯದ ಹೆಣ್ಣು ಮಕ್ಕಳನ್ನ ಸ್ವಂತ ತಂದೆಯ ಮುಂದೆ ಅರೆಬೆತ್ತಲೆ ಮಾಡಲಾಗ್ತಾ ಇತ್ತು. ತಂದೆಯ ಮುಂದೆ ಮಗಳನ್ನ, ಮಕ್ಕಳ ಮುಂದೆ ತಂದೆಯನ್ನ ಅತ್ಯಂತ ಭಯಾನಕ ರೀತಿಯಲ್ಲಿ ಥಳಿಸೋ ಕೆಲಸಗಳಾಗ್ತಾ ಇತ್ತು. ಒಂದು ಸಮುದಾಯವನ್ನ ಗುರಿಯಾಗಿಸಿ ಒಂದು ತರಹದ ಸಮುದಾಯ ಸಂಘರ್ಷಗಳಾಗ್ತಾ ಇತ್ತು ಮಣಿಪುರದಲ್ಲಿ. 4 ಜನ ಮಾತ್ರ ನಿಂತುಕೊಳ್ಳಲು ಸಾಧ್ಯವಿರುವ ಜಾಗಕ್ಕೆ 40 ಜನರನ್ನ ಒತ್ತಾಯ ಪೂರ್ವಕವಾಗಿ ತುಂಬಿಸಲಾಗ್ತಾ ಇತ್ತು. ಇಕ್ಕಟ್ಟಿನ ನಡುವೆ 40 ಜನ ಉಸಿರುಗಟ್ಟಿ ನಿರಂತರ ನರಳಾಟಗಳನ್ನು ಅನುಭವಿಸ್ತಾ ಇದ್ರು. ಕುಕಿ ಮತ್ತು ಮತ್ತೊಂದು ಸಮುದಾಯದ ನಡುವಿನ ಒಂದು ತರಹದ ಧರ್ಮ ಕಲಹ. ಮಣಿಪುರ ಅನ್ನೋ ಮಣ್ಣಲ್ಲಿ ಮನುಷ್ಯ ಮಕ್ಕಳು ಭಾರತದ ಭೂಮಿಯಲ್ಲಿ ಕಂಡು ಕೇಳರಿಯದ ಅತ್ಯಂತ ಅಮಾನವೀಯ ದೃಶ್ಯಗಳಿಗೆ ಸಾಕ್ಷಿಯಾದ ಮಣಿಪುರ. ವೀರೇಂದ್ರ ಸಿಂಗ್ ಹೇಳ್ತಾನೆ, ಒಂದು ಕಾಲಘಟ್ಟದಲ್ಲಿ ಮಣಿಪುರದಲ್ಲಿ ಸಂಘರ್ಷ ಆರಂಭ ಆದಾಗ ಪ್ರತಿ ರಾಜ್ಯದಲ್ಲಿ ರೌಡಿಗಳು ಇರುವ ಹಾಗೆ ಮಣಿಪುರ ಎನ್ನುವ ರಾಜ್ಯದಲ್ಲಿ ರೌಡಿಗಳಿದ್ದಾರೆ. ಆ ರೌಡಿಗಳಿಂದ ಕೆಲ ಕೃತ್ಯಗಳು ನಡೆಯುತ್ತೆ ಅನ್ನುವುದಾದರೆ ಅದು ಅಸಾಮಾನ್ಯ ಅಲ್ಲ ಅಂತ ನಾತ. ಅದಾದ ನಂತರ ರಾಜೀನಾಮೆ, ದೊಡ್ಡ ಪ್ರಹಸನಗಳಾಯಿತು. ಮಣಿಪುರಕ್ಕೀಗ ನರೇಂದ್ರ ದಾಮೋದರ್ ದಾಸ್ ಮೋದಿ ಭಾರತದ ಪ್ರಧಾನಿ ಭೇಟಿ ಕೊಡಲಿದ್ದಾರೆ. ಕುಕಿ ಸಮುದಾಯ ಯಾವ ಸಮುದಾಯ ಅದು? ಯಾವ ಸಮುದಾಯದ ಮನುಷ್ಯ ಮಕ್ಕಳನ್ನ ಘನಗಾತ್ರದ ಕಲ್ಲುಗಳ ಮುಖಾಂತರ ಸಿಕ್ಕವರ ತಲೆಗೆ ಹೊಡೆಯಲಾಗಿತ್ತು, ಅದೇ ಸಮುದಾಯ ಕುಕಿ. ಯಾವ ಸಮುದಾಯದ ಮಕ್ಕಳನ್ನ ಅತ್ಯಂತ ಭೀಕರವಾಗಿ ಬೆತ್ತಲೆ ಮಾಡಿ ಸಾಮೂಹಿಕವಾಗಿ ಅವಮಾನ ಮಾಡಲಾಯಿತು, ಅದೇ ಸಮುದಾಯ. ಯಾವ ಬಿಜೆಪಿ ಆಳುತ್ತಿದೆಯೋ ಅದೇ ಮಣಿಪುರದ ಮನುಷ್ಯ ಮಕ್ಕಳು. ಮರಗಟ್ಟಿ ಮಲಿನವಾದ ಮನಸ್ಸುಗಳಿಂದ ಕುಕಿ ಸಮುದಾಯದ ಮನುಷ್ಯರನ್ನ ಅತ್ಯಂತ ಭಯಾನಕವಾಗಿ ಹೊಡೆದುಕೊಳ್ಳಲಾಗ್ತಾ ಇತ್ತು. ಅವರ ಗುಡಿಸಲುಗಳಿಗೆ ಬೆಂಕಿ ಹಾಕಲಾಗ್ತಾ ಇತ್ತು. ಅವರ ಆರಾಧನಾಲಯಗಳಿಗೆ ಮನುಷ್ಯನ ಅಮೇಧ್ಯಗಳನ್ನು ತುಂಬಿಸಲಾಗ್ತಾ ಇತ್ತು. ಎಂತಹ ಘೋರ, ಎಂತಹ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೆಪ್ಟೆಂಬರ್ 13ಕ್ಕೆ ನರೇಂದ್ರ ಮೋದಿಯ ಪ್ರವಾಸ, ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಕುಕಿ ಸಮುದಾಯ ಹೆಂಗ್ ಒಪ್ಕೊಳ್ತ್ರಿ? ಮಣಿಪುರದ ಮಣ್ಣಲ್ಲಿ ಕುಕಿ ಸಮುದಾಯದ ಅನಾಥ ಶವಗಳು ನಾಯಿ ಕೊಡೆಗಳಂತೆ ಸಿಗುತ್ತಿರಬೇಕಾದ್ರೆ ನರೇಂದ್ರ ಮೋದಿಗೆ ಮಣಿಪುರ ನೆನಪಾಗಲಿಲ್ಲ. ಕುಕಿ ಸಮುದಾಯದ ನಾಯಕರು ದಿನಕ್ಕೆ ಭಾಷಣ ಮಾಡ್ತಾ ಇದ್ರು ಅಲ್ಲಿ. ಈ ದೇಶದ ಭಾಗ ಅಲ್ವಾ ಮಣಿಪುರ? ರಾಜಸ್ಥಾನ ಹೇಗೋ, ಕರ್ನಾಟಕ ಹೇಗೋ, ಕೇರಳ ಹೇಗೋ, ಜಾರ್ಖಂಡ್ ಹೇಗೋ, ಹಂಗೆ ಅಲ್ವಾ ಮಣಿಪುರ? ಒರಿಸ್ಸಾಗೆ ಹೋಗುವ ನರೇಂದ್ರ ಮೋದಿ ಯಾಕೆ ನಮ್ಮ ಮಣಿಪುರಕ್ಕೆ ಬರ್ತಾ ಇಲ್ಲ? ಅಳೋದಕ್ಕೆ ಕಣ್ಣುಗಳಲ್ಲಿ ಕಣ್ಣೀರಿಲ್ಲ, ಬತ್ತು ಹೋಗಿದೆ ನಮ್ಮ ಕಣ್ಣುಗಳಲ್ಲಿ. ಮಕ್ಕಳನ್ನ ಕಳೆದುಕೊಂಡ ತಂದೆಯ ಅರ್ಥ ನಿನಾದವನ್ನ ಆಲಿಸೋದಕ್ಕೆ ದೇಶದ ಪ್ರಧಾನಿ ಬಂದಿರಲಿಲ್ಲ. ನೋಡ್ರಿ, ಆ ಮಣಿಪುರದ ಕಟ್ಟ ಕಡೆಯ ಕುಕಿ ಸಮುದಾಯದ ಆ ವಿರಹ ವೇದನೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ವರದಿ ಮಾಡಿ ಅನುಭವ ಇರುವ, ಅಂದ್ರೆ ಮಣಿಪುರದ ಆ ಹತ್ಯಾಕಾಂಡದ ಬಗ್ಗೆ ವರದಿ ಮಾಡಿ ನೆನಪಿರುವ ನನಗೆ ಅದನ್ನು ನೆನಪು ಮಾಡುವಾಗ ಸಂಕಟ ಆಗುತ್ತೆ. ಹೆಂಗೊಪ್ಪಿಕೊಳ್ಳುತ್ತೆ ಆ ಕುಕಿ ಸಮುದಾಯ?
ಅತ್ಯಂತ ಭಯಂಕರವಾಗಿ ನಡೆಸಿಕೊಳ್ಳಲಾಯಿತು ಆ ಸಮುದಾಯವನ್ನ. ಅವರ ಗುಡಿಸಲ ಮೇಲೆ ಬೆಂಕಿಗಳನ್ನು ಹಾಕಲಾಗ್ತಾ ಇತ್ತು ರೀ. ಸತ್ತವರನ್ನು ಕೂಡ ಕನಿಷ್ಠ ಮರ್ಯಾದೆ ಕೊಟ್ಟು ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಕೂಡ ವಂಚಿತಗೊಂಡಿದ್ದ ಸಮುದಾಯ ಕುಕಿ ಸಮುದಾಯ. ಯಾವುದೇ ಕ್ಷಣಕ್ಕೂ ಒಪ್ಪಿಕೊಳ್ಳೋದಿಲ್ಲ ನರೇಂದ್ರ ಮೋದಿ ಅವರನ್ನ ತುಂಬಾ ವಿಜೃಂಭಣೆಯಿಂದ ಸ್ವಾಗತ ಮಾಡೋದಕ್ಕೆ. ಮರಗಟ್ಟಿ ಹೋಗಿದೆ ಆ ಸಮುದಾಯದ ಮನಸ್ಸುಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.